ಕೇಸ್ ಆಗಿದ್ದಾವೆ, FIRಗಳಾಗಿದ್ದಾವೆ, ವಿಚಾರಣೆಗಳು ನಡೆದಿದ್ದಾವೆ, ಟ್ರಾನ್ಸ್ಫರ್ಗಳಾಗಿದ್ದಾವೆ, ಎಲ್ಲ ಆಗಿದೆ ಇದರ ಮೇಲೆ ಅಂತ ಸುಪ್ರೀಂ ಕೋರ್ಟಿಗೆ ಮತ್ತು ಕನ್ವಿನ್ಸ್ ಆಯಿತು. ಅಲ್ಲ ಇವನ ಮರ್ಡರ್ ಮಾಡೋದಲ್ಲದೆ ಒಳಗೋಗಿ ಹಿಂಗೆ ಬದುಕೋದು ಅಂತ. ಇದಾದ ಮೇಲೆ ಜಾಮೀನು ಪಡೆದಿದ್ದು ಅನಾರೋಗ್ಯದ ಕಾರಣಕ್ಕೆ, ಟ್ರೀಟ್ಮೆಂಟ್ ಇಲ್ಲ. ಹೊರಗೆ ಬಂದ ಮೇಲೆ ಪ್ರಕರಣದಲ್ಲಿ ಸಾಕ್ಷಿ ಚಿಕ್ಕಣ್ಣ, ಹಾಸ್ಯ ನಟ ಚಿಕ್ಕಣ್ಣ. ಅಂದರೆ ದರ್ಶನ್ಗೆ ಶಿಕ್ಷೆ ಆಗಬೇಕು ಅಂದರೆ ಚಿಕ್ಕಣ್ಣ ಬಂದು ಕಟಕಟೆಯಲ್ಲಿ ನಿಂತ್ಕೊಂಡು ಹಿಂಗೆ ಆಯ್ತು ಅವತ್ತು ಘಟನೆ ಅಂತ ಹೇಳಬೇಕು, ತನಗೆ ಗೊತ್ತಿದ್ದದ್ದನ್ನು ಹೇಳಬೇಕು. ಆ ಚಿಕ್ಕಣ್ಣನ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮದ ವೇದಿಕೆಯ ಮೇಲೆ ಒಟ್ಟೊಟ್ಟಿಗೆ ಕೂತ್ಕೊಳ್ಳೋದು. ಒಬ್ಬ ಆರೋಪಿ ಸಾಕ್ಷಿಯನ್ನು ಸಂಪರ್ಕಿಸುವ ಪ್ರಯತ್ನ ಕೂಡ ಮಾಡಬಾರದು. ಸಾಕ್ಷಿಯನ್ನು ಮ್ಯಾನಿಪ್ಯುಲೇಟ್ ಮಾಡೋದು ಆಮೇಲಿಂದ್ರಿ, ಪ್ರಯತ್ನ ಕೂಡ ಮಾಡಬಾರ್ದು. ಸಾಕ್ಷಿಯನ್ನು ಜಾಮೀನಿನ ಮೇಲೆ ಹೊರಗೆ ಬಂದ ಮೇಲೆ ಯಾವುದೋ ಸಾಕ್ಷಿಯನ್ನು ಅಪ್ರೋಚ್ ಮಾಡೋದು ಇದೆಯಲ್ಲ, ನೀವು ಸಾಕ್ಷ್ಯನಾಶಕ್ಕೆ ಪ್ರಯತ್ನಿಸ್ತಾ ಇದ್ದೀರಿ ಅಂತ ಅರ್ಥ. ಅಂಥದ್ರಲ್ಲಿ ಅಕ್ಯೂಸ್ಡು ಮತ್ತು ವಿಟ್ನೆಸ್ಸು ಒಂದೊಂದೇ ಕಡೆ ಓಡಾಡ್ತಾ ಇದ್ದರೆ ವಕೀಲರಿಗೆ ಅಷ್ಟಾರು ಹೇಳಬಾರ್ದೇನ್ರಿ ದರ್ಶನ್ಗೆ? ಹಿಂಗೆ ಇರುತ್ತಪ್ಪ ಕೇಸು. ನೀವು ಒಳಗಿಂದೊಳಗೆ ಹೊತ್ತು ಮುಳುಗದ ಮೇಲೆ ಎಲ್ಲರೂ ಕೂತ್ಕೋತಿರೋ ಪಾರ್ಟಿ ಮಾಡ್ತಿರೋ ಅದು ಬೇರೆ, ಅಟ್ಲೀಸ್ಟ್ ಹೊರಗಡೆ ಕಾಣಿಸ್ಕೋಬಾರ್ದು ಅಂತಾರು ಹೇಳಬಾರ್ದ? ಬಹಿರಂಗವಾಗಿ ಒಟ್ಟೊಟ್ಟಿಗೆ ಓಡಾಡಿದ್ರು. ಅದನ್ನೂ ಕೂಡ ಪ್ರಾಸಿಕ್ಯೂಷನ್ನವರು ಸುಪ್ರೀಂ ಕೋರ್ಟಿನ ಗಮನಕ್ಕೆ ತಂದರು. ಎಲ್ಲ ಸೇರ್ಕೊಂಡು ಈ ದರ್ಶನದ ಕ್ಯಾನ್ಸಲ್ ಆಗೋದಲ್ಲದೆ ಪಾಪ ಬಡವರ ಮನೆ ಮಕ್ಕಳವು ಉಳಿದವ್ರು, ದರ್ಶನೂ ಪವಿತ್ರ, ಅಲ್ಲಿದ್ದರು ಒಂದೇ ಇಲ್ಲಿದ್ದರು ಒಂದೇ, ಓಕೆ ಬಿಡಿ, ಅದು ಉಳಿದವ್ರು ಪಾಪ ಬಡವರ ಮನೆ ಮಕ್ಕಳದು ಬೇಲ್ ಕ್ಯಾನ್ಸಲ್ ಆಗೋ ಹಂಗಾಯಿತು. ಇವ್ರದ್ದು ಯಾಕೆ ಕ್ಯಾನ್ಸಲ್ ಆಯಿತು? ಯಾಕಂದ್ರೆ ಒಟ್ಟೊಟ್ಟಿಗೆ ಬೇಲ್ ತಗೊಂಡಿದ್ರು ಇವರು. ಈ 7 ಜನ, ಒಟ್ಟು 17 ಜನ ಆರೋಪಿಗಳಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ. ಅವರ ಪೈಕಿ 7 ಜನರ ಬೇಲ್ ಇವತ್ತು ಯಾಕೆ ಕ್ಯಾನ್ಸಲ್ ಆಯಿತು ಅಂದರೆ ಈ 7 ಜನರಿಗೆ ಒಟ್ಟೊಟ್ಟಿಗೆ ಬೇಲ್ ತಗೊಂಡಿದ್ದವರು. ಒಂದು ಆರ್ಡರ್ನಲ್ಲಿ ಬೇಲ್ ಆಗಿತ್ತು, ಒಂದು ಆರ್ಡರ್ನಲ್ಲಿ ಬೇಲ್ ಕ್ಯಾನ್ಸಲ್ ಆಗಿದೆ. ಹೊರಗಡೆ ಬಂದ ನಂತರ ಆರ್ಡರ್ ತಗೊಂಡ ನಂತರ ವಕೀಲರು ಏನು ಹೇಳಿದ್ರು ಕೇಳಿಸ್ಕರಿ. ಪ್ರಾಸಿಕ್ಯೂಷನ್ ಪರ ವಕೀಲರು, ಸರ್ಕಾರಿ ವಕೀಲರು,